ಅದೇನದು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ಅಮ್ಮನ ಮನೇಲಿ ಹಬ್ಬ ಇದೆ ಅಲ್ವಾ, ಮುಡುಕ್ತಾರೆ ತೇರು ನಾಳಿದ್ದು, ಅದಕ್ಕೋಸ್ಕರ ಬಂದೆ. ನಾನು ಲಾಸ್ಟ್ ಟೈಮು ಬ್ಲಾಗಲ್ಲಿ ಒಂದು ಅಮ್ಮನ ಮನೆ ಡೀಪ್ ಕ್ಲೀನ್ ಮಾಡ್ತಾಯಿದ್ವಿ ಅನ್ನೋ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನೀವೆಲ್ಲರೂ ನೋಡೇ ಇರ್ತೀರಾ. ಸೊ 50% ನಾನು ಕ್ಲೀನಿಂಗ್ನ ಮಾಡಿಕೊಟ್ಟು ಹೋಗಿದ್ದೆ. ಇನ್ನು 50% ರೇಖಾ ಮಾಡಿ ಮುಗಿಸಿದ್ದಾಳೆ ನೋಡಿ. ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದಾಳೆ. ಸೊ ಶುಕ್ರವಾರ ಹಬ್ಬ ಇರೋದು, ಇವತ್ತು ಬುಧವಾರ. ನಾನು ಇವತ್ತು ಬಂದೆ ಅಮ್ಮನ ಮನೆಗೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ. ಇನ್ನೇನೆಂದರೆ ಕಜಾಯಕ್ಕೆ ಅಕ್ಕಿ ಉನಿ ಹಾಕಿದಾರಮ್ಮ. ನಾನು ಬರೋ ಅಷ್ಟರಲ್ಲಿ ದೇವ್ರ ಮನೆ ಕ್ಲೀನ್ ಮಾಡಬೇಕೀಗ ನಾನು. ಸೊ ಇವಾಗಷ್ಟೇ ಸ್ನಾನ ಮುಗಿಸ್ಕೊಂಡು ಬಂದೆ. ಸೊ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಇಲ್ಲಿ ಅಮ್ಮ ನೋಡಿ ಉದ್ದಿನ ಹಪ್ಪಳ ಒತ್ತಲಿಕ್ಕೆ ಅಂತ ಹೇಳಿ ಹಿಟ್ಟು ಕೂಡ ಕಲಿಸಿ ಮಡಗಿದ್ದಾರೆ. ನಾನು ಬರೋ ತನಕ ನಾನೇ ಬಂದು ಕಲಿಸ್ತೀನಿ ಅಂತ ಹೇಳಿದ್ದೆ, ಆದ್ರೂ ಅಮ್ಮನೇ ಕಲಿಸಿ ಇಟ್ಟಿದ್ದಾರೆ. ಹಪ್ಪಳ ಒತ್ತಬೇಕು, ಉದ್ದಿನ ಹಪ್ಪಳ. ಜೊತೆಗೆ ಇಲ್ಲಿ ಕಜಾಯಕ್ಕೆ ಅಕ್ಕಿ ಕೂಡ ನೆನೆಸಿ ಇಟ್ಟಿದ್ದಾರೆ. ಸೊ ಇದನ್ನು ಬಿಡಿಸ್ಕೊಂಡು ಬರಬೇಕು. ಬೆಳಗ್ಗೆಗೆ ಬಿಡಿಸೋದು ಅದನ್ನು. ಸೊ ಇವಾಗ ನಾನು ದೇವ್ರ ಮನೆ ಕ್ಲೀನ್ ಮಾಡಿಬಿಡ್ತೀನಿ. ನಾನು ಇನ್ನು 2 ಡೇಸ್ ಏನೆಲ್ಲ ಆಗುತ್ತೆ ಅದನ್ನು ಎಲ್ಲದನ್ನು ಒಟ್ಟಿಗೆ ಸೇರಿಸಿ ಒಂದು ವ್ಲಾಗ್ನ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಾವು ಏನೆಲ್ಲ ಯಾವ ರೀತಿ ಎಲ್ಲ ಹಬ್ಬ ಆಚರಣೆಗಳನ್ನ ಮಾಡ್ತೀವಿ ಅನ್ನೋದನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ, ಓಕೆನಾ? ದೇವ್ರ ದೀಪ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ದೇವ್ರ ಫೋಟೋಸ್ ಎಲ್ಲ ಒರೆಸಿ ಹಂಗೆ ಇಟ್ಬಿಟ್ಟು ಹೊರಗಡೆ ಬಂದುಬಿಟ್ಟೆ. ಅಂದರೆ ಅರ್ಶಿನ ಕುಂಕುಮ ಎಲ್ಲ ಇಕ್ಕಲಿಲ್ಲ, ಟೈಮ್ ಆಗಿಬಿಡುತ್ತೆ. ಹಪ್ಪಳ ಬೇರೆ ಒತ್ತಬೇಕಿತ್ತು ಅಂತ ಹೇಳಿ ಶೋಭಾ ಅಡುಗೆ ಮಾಡ್ತಾಯಿದ್ಲು. ರೇಖಾ ಅವಾಗ ತಾನೇ ಡ್ಯೂಟಿಯಿಂದ ಬಂದಿದ್ಲು. ಸೊ ಅವಳು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಲಿ, ಅಷ್ಟರಲ್ಲಿ ಬಟ್ಟಾದರೂ ಕಟ್ಟಿಟ್ಕೊಳ್ಳೋಣ ಸ್ವಲ್ಪ ಅಂತ ಕಟ್ಟಿಡ್ತಾಯಿದ್ದೆ. ಆಮೇಲೆ ಒಂದು 10 ಹಪ್ಪಳನ ಅಡುಗೆ ಮನೆಯಲ್ಲೇ ಒತ್ತಿ ಇಟ್ಬಿಟ್ಟು ಆಮೇಲೆ ಹೊರಗಡೆಗೆ ಎತ್ಕೊಬಂದೆ. ಇನ್ನು ರೇಖಾ ಆವಾಗ ತಾನೇ ಬಂದಿರ್ತಾಳಲ್ವ, ಅವಳು ಊಟ ಮಾಡ್ಕೊಂಬಿಡ್ಲಿ, ಒಂದೇ ಸಲ ಎಲ್ಲರೂ ಸೇರಿ ಒತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟ ಮುಗಿಸ್ಕೊಂಡು ನಾನು, ರೇಖಾ, ಶೋಭಾ 3 ಜನನೂ ಕೂಡ ಸೇರಿ ಹಪ್ಪಳ ಎಲ್ಲ ಲಟ್ಟಿಸ್ಕೊಂಡ್ವಿ. ಹಪ್ಪಳ ಊಟ ಮಾಡಿ ಹಪ್ಪಳ ಲಟ್ಟಿಸಿ ಮಲಗೋ ತನಕ 12:30 ಆಯಿತು. ಮಧ್ಯದಲ್ಲಿ ಅಮ್ಮಂಗೆ ಡ್ರೆಸ್ಸಿಂಗ್ ಬೇರೆ ಇತ್ತು. ಸೊ ಡ್ರೆಸ್ಸಿಂಗ್ ಕೂಡ ಮಾಡಿದ್ಲು. ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಮೊಬೈಲ್ ನೋಡ್ತಾ ಅಥವಾ ಟಿ ವಿ ನೋಡ್ತಾ ಮಲ್ಕೊಳ್ಳೋ ಅಷ್ಟೊತ್ತಿಗೆ 12:30 ಆಯಿತು ಅವತ್ತು ನೈಟು. ಸೊ ಅಷ್ಟು ಕೆಲಸ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಮತ್ತು ಬೆಳಗ್ಗೆ ನಾನು ಎದ್ದು ಅಡುಗೆ ಮನೆಗೇನು ಹೋಗಲಿಲ್ಲ. ಶೋಭಂಗೆ ತಿಂಡಿ ಕೆಲಸ ಎಲ್ಲ ಬಿಟ್ಟು ನಾನು ಹೊಸನೀರು ತರಬೇಕಿತ್ತಲ್ವ, ಸೊ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆಗೇ ಹೊರಟ್ಬಿಟ್ಟೆ ಒಂದೇ ಸಲ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಅರ್ಶಿನ ಕುಂಕುಮ ಎಲ್ಲ ಹಾಕಿ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ಬಿಟ್ಟು ಫುಲ್ಲೆಲ್ಲ ರೆಡಿ ಮಾಡಿ ಬಂದು ದೀಪ ಹಚ್ಚಿ ಪೂಜೆ ಮಾಡಬೇಕು. ಅಷ್ಟಕ್ಕೆ ಎಲ್ಲದನ್ನು ಹೂವು ಎಲ್ಲ ಮುಡಿಸಿ ಎಲ್ಲ ರೆಡಿ ಮಾಡಿಟ್ಟು ಹೊಸನೀರು ತರಲಿಕ್ಕೆ ಅಂತ ಹೇಳಿ ಹೋದ್ವಿ. ದೊಡ್ಡಮ್ಮನ ಜೊತೆ ಹೋಗಿದ್ದೆ ನಾನು. ಅಮ್ಮ ಯಾವಾಗಲೂ ಪ್ರತಿ ಸಲ ಅಮ್ಮನೇ ಹೋಗ್ತಾಯಿದ್ದಿದ್ದು, ನಾನೇನು ಬರ್ತಾ ಇರಲಿಲ್ಲ ಈ ಹಬ್ಬಕ್ಕೆ. ನಾನು ಬೆಂಗಳೂರಲ್ಲಿರುವಾಗೆಲ್ಲ ಇಲ್ಲಿಗೆ ಬರ್ತಾಯಿದ್ದಿದ್ದೆ ನಾನು ತೇರಿನ ದಿವಸಕ್ಕೆ. ಹಾಗಾಗಿ ಅಮ್ಮನ ಮನೆಗೆ ತೇರಿನ ದಿವಸಕ್ಕೇನು ಹೋಗ್ತಾ ಇರಲಿಲ್ಲ, ಅಮ್ಮನೇ ಮಾಡ್ಕೊತಾಯಿದ್ರು ಪಾಪ ಎಲ್ಲ. ಲಾಸ್ಟ್ ಇಯರು ಅಮ್ಮಂಗೆ ಹುಷಾರಿರಲಿಲ್ಲ, ರೇಖಾನೇ ಮಾಡ್ಕೊಂಡಿದ್ಲು. ಈ ಸಲ ತೀರಾ ಹುಷಾರಿಲ್ಲದೆ ಇರೋದ್ರಿಂದ ಜೊತೆಗೆ ಸಿಹಿ ಬೇರೆ ಇರೋದ್ರಿಂದ ಅವ್ರಿಗೆ ಇಬ್ರಿಗೂ ಮಾಡಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಹೋಗಿದ್ದೆ ಈ ಸಲ. ಸೊ ಹೊಸನೀರು ತರ್ಲಿಕ್ಕೆ ಅಂತ ಹೇಳಿ ಹೋಗಿದ್ವಿ. ಅಂದರೆ ದೇವಸ್ಥಾನ ಇದೆ ನಮ್ಮೂರಲ್ಲಿ ಒಂದು, ಆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ನೀರನ್ನ ಇಟ್ಕೊಂಡು ಬಾವಿ ಕಟ್ಟೆ ಇದೆ, ಬಾವಿ ಕಟ್ಟೆ ಮೇಲೆ ಇಟ್ಬಿಟ್ಟು ಅಲ್ಲಿ ಒಂದು 5 ಕಲ್ಲು ಕೂಡ ನಾನು ಕ್ಯಾಮ್ರಾ ಈ ಕಡೆ ಇಟ್ಬಿಟ್ಟಿದ್ದೆ ಮೊಬೈಲು. ಆ ಕಡೆ ಫ್ರಂಟಿಂದ ಆಗಿದ್ದಿದ್ರೆ ಅದು ಸ್ವಲ್ಪ ಕಾಣಿಸ್ತಾ ಇತ್ತು. ನನಗೆ ಅಲ್ಲೆಲ್ಲೂ ಇಡ್ಲಿಕ್ಕೆ ಜಾಗ ಇರಲಿಲ್ಲ, ಹಾಗಾಗಿ ಸೈಡಲ್ಲಿ ಇಟ್ಬಿಟ್ಟಿದ್ದೆ ಮೊಬೈಲ್ನ. ಸೊ 5 ಕಲ್ಲನ್ನ ಇಟ್ಟು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಹೂವೆಲ್ಲ ಹಾಕಿ ಪೂಜೆ ಮಾಡಿ, ಹಾಗೆ ಒಂದು ಬಿಳಿ ಬಟ್ಟೆಯನ್ನು ಅದಕ್ಕೆ ಅರ್ಶಿನ ಮಾಡಿ ಅದಕ್ಕೆ ಒಂದು ಕಾಯಿನನ್ನು ಹಾಕಿ ಕಾಣಿಕೆ ಕಟ್ಟೋದು ಅಂತ ಹೇಳಿ ಕಟ್ತೀವಿ. ಅಂದರೆ ಏನಾದರೂ ಗೊತ್ತಿಲ್ಲದೆ ಕೆಲವೊಂದು ಮಿಸ್ಟೇಕ್ಸ್ ಮಾಡೇ ಇರ್ತೀವಲ್ವ, ಅದನ್ನು ಎಲ್ಲದನ್ನು ಏನೇ ಕೇಳೋದು ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ತಪ್ಪು ಕಾಣಿಕೆನ ಕೂಡ ಕಟ್ಟಿ ಅದನ್ನು ಕೂಡ ಅಲ್ಲೇ ಇಟ್ಬಿಟ್ಟು ಪೂಜೆ ಮಾಡೋದು. ಸೊ ನಾನು ದೊಡ್ಡಮ್ಮನ ಹತ್ರ ಹೇಳಿಸ್ಕೊಂಡು ಇಲ್ಲಿ ಹೇಗೆ ಮಾಡ್ತಾರೆ ಏನು ಅಂತ ತಿಳ್ಕೊಬೇಕಲ್ವ. ಸೊ ಅದಕ್ಕೋಸ್ಕರ ದೊಡ್ಡಮ್ಮನ ಕೇಳಿಕೊಂಡು ಎಲ್ಲದನ್ನು ಮಾಡ್ಕೊಂಡ್ವಿ. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ನಾನು ದೊಡ್ಡಮ್ಮ ಇಬ್ಬರೂ ಕೂಡ. ಆ ಕಡೆ ಇರೋದು
ಪದ್ಮ, ಅಂದರೆ ನಮ್ಮ ಮನೆಗೆ ಹಿರಿ ಸೊಸೆ ಆಗಿರೋದ್ರಿಂದ ಅವಳು ಕೂಡ ಎಲ್ಲ ಮುಂದಕ್ಕೆ ತಿಳ್ಕೊಬೇಕಲ್ಲ, ಅದಕ್ಕೋಸ್ಕರ ಅವಳು ನಮ್ಮ ಜೊತೆ ಬಂದಿದ್ಲು ಹೊಸ್ನೀರು ತರುವಾಗ. ಸೊ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತೆಲ್ಲ ತಿಳ್ಕೊಂಡಿರ್ಬೇಕಲ್ಲ ಅವಳು, ಹಾಗಾಗಿ ಬಂದಿದ್ಲು. ಸೊ ನಾವು ಎಲ್ಲದನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡ್ವಿ. ಗಾಳಿಗೆ ಕರ್ಪೂರ ಎಷ್ಟು ಹಚ್ಚಿದ್ರೂ ಕೂಡ ನಿಲ್ತಾನೆ ಇರಲಿಲ್ಲ, ಕೆಟ್ಟೋಗ್ಬಿಡ್ತಾಯಿತ್ತು. ಸೊ ಹಾಗಾಗಿ ಕೆಳಗಡೆ ಒಂದು ಗೂಡು ರೀತಿ ಮಾಡಿರ್ತಾರೆ ಬಾವಿ ಕಟ್ಟೆನಲ್ಲಿ ಕಾಲು ಹಾಕ್ಕೊಳ್ಳಿಕ್ಕೆ ಅಂಥೇಳಿ. ಸೊ ಅಲ್ಲಿ ಇಟ್ಬಿಟ್ಟು ಮಂಗಳಾರತಿ ತೊಗೊಂಡ್ವಿ ಎಲ್ಲರೂ ಕೂಡ. ಇನ್ನು ಗಾಳಿಗೆ ನಿಲ್ತಾ ಇಲ್ವಲ್ಲ ಏನು ಮಾಡೋದು ಅಂಥೇಳಿ ಸೊ ಅಲ್ಲಿ ಕೆಳಗಡೆ ಇಟ್ಬಿಟ್ಟು ಎಲ್ಲರೂ ಕೂಡ ಅಲ್ಲೇ ಮಂಗಳಾರತಿ ತೊಗೊಂಡು ಪೂಜೆನ ಮುಗಿಸ್ಕೊಂಡು ನಾನು ದೊಡ್ಡಮ್ಮಂಗೆ ಮತ್ತು ಪದ್ದುಗೆ ಇಬ್ರಿಗೂ ಕುಂಕುಮ ಕೊಟ್ಟೆ. ದೊಡ್ಡಮ್ಮ ಕೂಡ ನಮಗಿಬ್ರಿಗೂ ಕುಂಕುಮ ಕೊಟ್ಟರು. ನಂತರ ದೊಡ್ಡಮ್ಮಂಗೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ತುಂಬಿರೋ ಬಿಂದಿಗೆನ ಎತ್ಕೊಂಡು ಮನೆಗೆ ಹೊರಟ್ವಿ. ಬಾಳೆಹಣ್ಣು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಅಂದರೆ ಹಣ್ಣು ತುಂಬಾ ಚೆನ್ನಾಗಿತ್ತು, ಮೇಲ್ಗಡೆ ಸಿಪ್ಪೆ ಮಾತ್ರ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಸೊ ಅದನ್ನು ಅಲ್ಲಿ ದೇವಸ್ಥಾನದ ಹತ್ರ ಹುಡುಗರೆಲ್ಲ ಕುತ್ಕೊಂಡಿದ್ರು, ಅವರಿಗೆಲ್ಲ ಕೊಟ್ಬಿಟ್ಟೆ, ತಿನ್ಕೊಳ್ಳಿ. ನಿಮ್ಮ ಮನೆಗೆ ತೊಗೊಂಡೋದ್ರೆ ಮನೆಯಲ್ಲೂ ಕೂಡ ಯಾರೂ ತಿನ್ನಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹುಡುಗರೆಲ್ಲ ಕೂತಿದ್ರು, ಅವ್ರಿಗೆಲ್ಲ ಕೊಟ್ಟೆ. ಸೊ ಎಲ್ಲರೂ ಇಸ್ಕೊಂಡು ತಿಂದರು. ಹಣ್ಣೇನೂ ಆಗಿರಲಿಲ್ಲ, ಬಟ್ ಮೇಲ್ಗಡೆ ಸಿಪ್ಪೆ ಮಾತ್ರ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಫ್ರಿಜ್ಜಲ್ಲಿ ಕೆಳಗಡೆ ಫ್ರೀಝರಲ್ಲಿ ಇಟ್ಬಿಟ್ಟು ಆ ರೀತಿ ಆಗಿಬಿಟ್ಟಿತ್ತು. ಸೊ ನಾವು ನೀರು ತೊಗೊಂಡು ಮನೆಗೆ ಬಂದ್ವಿ ಇವಾಗ. ಪೂಜೆ ಮುಗಿಸ್ಕೊಂಡು ಹೊಸನೀರು ತೊಗೊಂಡು ಮನೆಗೆ ಹೊರಟ್ವಿ. ಮನೆಯಲ್ಲಿ ಆಲ್ರೆಡಿ ಪೂಜೆಗೆ ನಾನು ಎಲ್ಲದನ್ನು ರೆಡಿ ಮಾಡಿರೋದ್ರಿಂದ ಇವಾಗ ಹೋಗಿ ಜಸ್ಟು ಬಿಂದಿಗೆನ ಇಟ್ಟು ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡೋದು. ಪೂಜೆ ಮಾಡಿಬಿಟ್ಟು ನಾವು ಇಲ್ಲಿಂದ ಏನು ನೀರನ್ನು ತೊಗೊಂಡು ಹೋಗಿರ್ತೀವಲ್ಲ
ಆ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು. ಸೊ ಇದಿಷ್ಟನ್ನ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಕಜ್ಜಾಯಕ್ಕೆ ಬೇರೆ ಅಕ್ಕಿನ ಹುನಿ ಹಾಕಿದ್ದೀವಲ್ಲ, ಸೊ ಅದನ್ನು ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ತುಂಬಾ ಕೆಲಸಗಳು ಇದೆ ಇವತ್ತು ಅಂತ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆಗೆ ನಾನು ಹೊಸ್ನೀರು ತರೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಅಕ್ಕಿನ ಸೋರಿಟ್ಟು ಹೋಗಿದ್ದೆ, ನೀರು ಸೋರ್ತಾ ಇರಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಪೂಜೆನ ಮುಗಿಸ್ಕೊಂಡು ಒಂದು ಕಾಟನ್ ಪಂಚೆನ ಹಾಕ್ಬಿಟ್ಟು ಅದ್ರ ಮೇಲೆ ಅಕ್ಕಿನ ಹರಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ನೀರಿನ ಅಂಶ ಏನಿರುತ್ತೆ ಅದನ್ನು ಹಿಡ್ಕೊಂಬಿಡ್ಬೇಕು. ಕಾಟನ್ ಪಂಚೆ ಹಾಕಿದ್ರೆ ನೀಟಾಗಿ ಎಳ್ಕೊಳ್ಳುತ್ತೆ. ಸೊ ನಾವು ಕೆಲವೊಂದು ಸಲ ಏನು ಮಾಡಿಬಿಡ್ತೀವಿ, ಒಂದು ಪಾಲಿಸ್ಟರ್ ಬಟ್ಟೆ ಹಾಕ್ಬಿಡ್ತೀವಿ, ಅದರಲ್ಲಿ ನೀರು ಹಿಡ್ಕೊಂಡಿರಲ್ಲ, ಅಂದರೆ ಕೆಳಗಡೆ ನಿಂತ್ಕೊಂಡ್ಬಿಟ್ಟಿರುತ್ತೆ ನೀರು, ಆವಾಗ ಅಕ್ಕಿ ನೀಟಾಗಿ ಒಣಗಲ್ಲ. ಅಕ್ಕಿ ತುಂಬ ಚೆನ್ನಾಗಿ ಒಣಗಬೇಕು ಈ ರೀತಿ, ಅಂದರೆ ತುಂಬ ಚೆನ್ನಾಗಿ ಅಂದರೆ ಗರಿಗರಿ ಆಗಲ್ಲ, ನಮ್ಮ ಕೈಗೆ ಅಂಟಬಾರ್ದು ಮತ್ತು ಅಕ್ಕಿ ಒಂದಕ್ಕೊಂದು ಅಂಟಬಾರ್ದು, ಅಷ್ಟು ಒಣಗಿದ್ರೆ ಸಾಕಾಗುತ್ತೆ. ಹಂಗಾರೆ ನೀಟಾಗಿ ಕಜ್ಜಾಯದ ಹಿಟ್ಟು ಬರುತ್ತೆ. ಸೊ ನಂದು ಡ್ರೈ ಆಗಿದೆ, ಇದನ್ನು ಇವಾಗ ಒಂದು ಬಾಕ್ಸಿಗೆ ಎತ್ತಿಡಬೇಕು. ಎತ್ತಿಡೋದಕ್ಕಿಂತ ಮುಂಚೆ ಬೆಲ್ಲ ಕೂಡ ಅಂದರೆ ನೀರು ಹಾಕಿ ಇಟ್ಬಿಟ್ರೆ ನಾನು ಮಿಲ್ ಹಾಕಿಸ್ಕೊಂಬರೋ ತನಕ ಅದು ಕರಗಿರುತ್ತೆ, ಪಾಕ ಇಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ. ಸೊ ಅಮ್ಮ ಹೇಳಿದ್ರು ಒಂದು ಸೇರಿಗೆ 8 ಅಚ್ಚು ಆ ರೀತಿ ಹಾಕು ಅಂತ ಹೇಳಿ. ಒಂದು ಸೇರಿಗೆ 8 ಅಚ್ಚು ಬೆಲ್ಲ ಹಾಕಬೇಕಿತ್ತು, ನಾನು 3 ಸೇರು ಹಾಕಿದ್ದೆ. ಹಾಗಾಗಿ 8 3 24 ಬೆಲ್ಲಗಳನ್ನು ಒಂದೇ ಸರಿ ಎತ್ತಿಟ್ಕೊಂಡು, ಇನ್ನು ಕನ್ಫ್ಯೂಸ್ ಆಗಿಬಿಡುತ್ತೆ ಒಂದು ಹಾಕಿದ್ನ 2 ಹಾಕಿದ್ನ ಅಂತ ಹೇಳಿ, ಅದಕ್ಕೆ ಒಂದೇ ಸಲ ಎತ್ತಿಟ್ಕೊಂಡು ಮುರಿದು ಈ ರೀತಿ ಒಂದು ಪಾತ್ರೆನಲ್ಲಿ ಹಾಕಿದ್ದೀನಿ. ಅದಕ್ಕೆ ಈ ರೀತಿ ಒಂದು ನೀರು ಕುಡಿಯೋ ಲೋಟದಲ್ಲಿ 1 ಲೋಟ ನೀರನ್ನ ಹಾಕಿದೆ, ಅದು ಸ್ವಲ್ಪ ಇನ್ನು ಬೆಲ್ಲ ಮುಳುಗ್ತಾ ಇರಲಿಲ್ಲ, ಹಾಗಾಗಿ 1.5 ಲೋಟ ನೀರನ್ನು ಹಾಕಿ ಬೆಲ್ಲನ ಕರಗಲಿಕ್ಕೆ ಇಟ್ಟಿದ್ದೀನಿ. ನಾವಿವಾಗ ಅಕ್ಕಿ ಬಿಡಿಸ್ಕೊಂಡು ಬರೋದಕ್ಕೆ ಹೋದರೆ ಅಕ್ಕಿ ಬಿಡಿಸ್ಕೊಂಬರೋ ತನಕ ಬೆಲ್ಲ ಫುಲ್ಲು ಕರಗಿರುತ್ತೆ, ಆವಾಗ ನಮಗೆ ಪಾಕ ಈಸಿಯಾಗಿ ಬಂದುಬಿಡುತ್ತೆ. ಆಮೇಲೆ ಬೆಲ್ಲದಲ್ಲಿ ಏನಾದರೂ ಇರುತ್ತಲ್ವ, ಸೊ ಅಂದರೆ ಕೆಲವೊಂದು ಸಲ ಕಲ್ಲು ಅಥವಾ ಏನಾದರೂ ಡಸ್ಟ್ ಇರುತ್ತೆ, ಹಾಗಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು ಕರಗಿದ್ರೆ ಅಂತ ಹೇಳಿ ನಾನು ಬೆಲ್ಲನ ಚೆಚ್ಚಿ ಇಟ್ಕೊಂಡಿದ್ದೀನಿ. ಸೊ ನಾನು ಅಪ್ಪ ಇಬ್ಬರು ಕೂಡ ಹೋಗಿದ್ವಿ ಮಿಷಿನ್ಗೆ ಹಾಕ್ಸ್ಕೊಂಬರೋಣ ಅಂತ. ಅಂದರೆ ನಮ್ಮೂರಲ್ಲಿ ಕಜ್ಜಾಯ ಬಿಡಿಸೋ ಮಿಷಿನ್ ಇಲ್ಲ, ಬೇರೆ ರಾಗಿ ಭತ್ತ ಆ ಥರದ್ದೆಲ್ಲ ಬಿಡಿಸ್ಲಿಕ್ಕಿದೆ, ಕಜ್ಜಾಯ ಬಿಡಿಸ್ಲಿಕ್ಕೆ ಇಲ್ಲ, ಪಕ್ಕದ ಊರಿಗೆ ಹೋಗಬೇಕಿತ್ತು. ಹಾಗಾಗಿ ನಾನು ಅಪ್ಪ ಇಬ್ಬರು ಕೂಡ ಹೋಗಿದ್ವಿ. ನೋಡಿ ಈ ರೀತಿ ತುಂಬ ನೈಸಾಗಿ ಬರಬೇಕು ನೋಡಿ. ಅಕ್ಕಿ ಚೆನ್ನಾಗಿ ಡ್ರೈ ಆಗಿತ್ತು ಅಂತ ಹೇಳಿದ್ರೆ ಹಿಟ್ಟು ಕೂಡ ನೀಟಾಗಿ ಬರುತ್ತೆ, ಇಲ್ಲ ಅಂತಂದರೆ ಒಂದು ರೀತಿ ಶಾವಿಗೆ ಬರುತ್ತೆ ನೋಡಿ, ಆ ರೀತಿ ಬಂದುಬಿಡುತ್ತೆ. ಅಕ್ಕಿ ಹಸಿ ಇತ್ತು, ಅಕ್ಕಿ ತೇವಾಂಶ ಇತ್ತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಶಾವಿಗೆ ರೀತಿ ಬಂದುಬಿಡುತ್ತೆ. ಅಕ್ಕಿ ಡ್ರೈ ಆಗಿದ್ರೆ ನೀಟಾಗಿ ಇರುತ್ತೆ, ನೀಟಾಗಿ ಬರುತ್ತೆ. ಸೊ ನಾವು ಮಿಲ್ ಮಾಡಿಸ್ಕೊಂಬಂದ್ವಿ. ಇವಾಗ ನಾನು ಆಲ್ರೆಡಿ ಬೆಲ್ಲ ಕರಗ್ಲಿಕ್ಕೆ ಇಟ್ಟಿದ್ನಲ್ವ, ಸೊ ಸೋಸ್ಕೊಂಬಿಡೋಣ, ಏನಾದರೂ ಗಲೀಜಿರುತ್ತೆ ಅಂತ ಹೇಳಿ ಎಲ್ಲದನ್ನು ನೀಟಾಗಿ ಸೋದಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಡಸ್ಟ್ ಇತ್ತು ಗೊತ್ತಾ, ಅಂದರೆ ಆಲೆ ಮನೆ ಮಾಡ್ತಾರಲ್ಲ, ಅಲ್ಲಿ ಅವ್ರು ಎಷ್ಟೇ ಕ್ಲೀನಾಗಿ ಮಾಡಿದ್ರೂ ಕೂಡ ಒಂದೊಂದು ಸಲ ಧೂಳು ಬಂದುಬಿಟ್ಟಿರುತ್ತೆ, ಸಣ್ಣ ಸಣ್ಣ ಧೂಳುಗಳು ಬಂದುಬಿಟ್ಟಿರುತ್ತೆ, ಅದೆಲ್ಲ ಸೇರಿಕೊಂಡಿರುತ್ತೆ. ಹಾಗಾಗಿ ಅದನ್ನು ಸೋದಿಸ್ಕೊಂಡ್ವಿ ಬೆಲ್ಲನ. ಕೆಲವರು ಸೋದಿಸಲ್ಲ, ಹಾಗೆ ಮಾಡಿಬಿಡ್ತಾರೆ. ಆವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಕಜ್ಜಾಯ ತಿನ್ನುವಾಗ
ಕಲ್ಲು ಹಂಗೆ ಸಿಗ್ತಾ ಇರುತ್ತೆ. ಸೊ ನಾವು ನೀಟಾಗಿ ಸೋಸ್ಕೊಂಡ್ವಿ. ಪಾತ್ರೆಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಇತ್ತು. ಸೊ ಅದನ್ನು ನಾನು ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಕ್ಲೀನ್ ಮಾಡಿಕೊಂಡು ಮತ್ತೆ ಬೆಲ್ಲದ ಪಾಕ ಮಾಡಲಿಕ್ಕೆ ಇಟ್ಟೆ. ನಾನು ಫಸ್ಟ್ ಟೈಮು ಕಜ್ಜಾಯ ಪಾಕ ನಾನೇ ತೆಗಿತಾ ಇರೋದು. ನೋಡಿ ಇಲ್ಲಿ ಬ್ಲ್ಯಾಕ್ ಕಲ್ಲುಗಳೆಲ್ಲ ಹೆಂಗೆ ಕಾಣಿಸ್ತಿದೆ ಅಂದರೆ ಇನ್ನೂ ಸಣ್ಣ ಸಣ್ಣ ಕಲ್ಲೆಲ್ಲ ಇತ್ತು, ಅದು ಪಾತ್ರೆನಲ್ಲೇ ಉಳ್ಕೊಂಬಿಟ್ಟಿತ್ತು. ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದೆ. ಸೊ ನೋಡಿ ಇವಾಗ ಪಾಕ ಬರ್ತಾ ಇದೆ. ಅಂದರೆ ನಾವು ಈ ರೀತಿ ಚೆಕ್ ಮಾಡೋದು ಪಾಕನ ಒಂದು ತಟ್ಟೆಗೆ ನೀರನ್ನ ಹಾಕ್ಕೊಂಬಿಟ್ಟು ಅದರಲ್ಲಿ ನಾವು ಬೆಲ್ಲದ ಪಾಕನ ಈ ರೀತಿ ಹಾಕಿದಾಗ ಅದು ಒಂದು ಕಡೆ ನಿಂತ್ಕೋಬೇಕು. ಅಷ್ಟರವರೆಗೂ ಕೂಡ ಪಾಕನ ರೆಡಿ ಮಾಡ್ತೀವಿ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದರಿಂದ ನನಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಜೊತೆಗೆ ಕೂತ್ಕೊಂಡಿದ್ರು. ಅವ್ರಿಗೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಇನ್ನೇನು ಮಾಡೋದು ಅಂತೇಳಿ ಸ್ನಾನ ಮಾಡಿಸಿ ಕೂರಿಸ್ಕೊಂಡಿದ್ದೆ. ನೋಡ್ಕೊಬೇಕಲ್ವ, ಅಕಸ್ಮಾತ್ ಹಾಳಾಗ್ಬಿಟ್ರೆ ಕಷ್ಟ ಆಗುತ್ತೆ ಎಲ್ಲ, ಮತ್ತೆ ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಮ್ಮ ಸೀಮುದ್ದವರು ಮಲಗಿದೆ, ಎದ್ದಿದ್ದಾರೆ ಅಲ್ವಾ? ಹಾಯ್ ಅಣ್ಣ, ಹಾಯ್ ಹಾಯ್ ಮಾಡು ಪಾಪ. ಹಾಯ್ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು ಪಾಪು. ಊಟ ಮಾಡಿದ್ರಾ ಕೇಳು ಪಾಪು. ಕೇಳಲ್ವಾ? ಊಟ ಮಾಡಿದ್ರಾ? ಅಲ್ಲಿ ಶೋಭನ್ ಪಾಕ ರೆಡಿ ಮಾಡಿಟ್ವಿ. ನಾನು ಅದನ್ನು ಪೂರ್ತಿ ವೀಡಿಯೋ ಮಾಡ್ಕೊಂಡಿಲ್ಲ, ನಿಮಗೆ ಅದನ್ನು ಸಪ್ರೇಟಾಗಿ ಒಂದು ಸರಿ ತೋರಿಸೋಣ ಅಂತ ಅಂದ್ಕೊಂಡು ಇವಾಗ ಜಸ್ಟ್ ಪಾಕನ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಸೊ ರಾತ್ರಿ ಬೇಯಿಸಿ ಇಟ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಕಜ್ಜಾಯನ ಬೇಯಿಸ್ಕೊಳ್ತಾ ಇದ್ವಿ. ನಾನು ರೇಖಾ ಇಬ್ಬರು ಕೂಡ ಕಜ್ಜಾಯ ಬೇಯಿಸ್ಕೊತಾ ಇದ್ವಿ. ಸೊ ಕಜ್ಜಾಯ ಎಲ್ಲ ಬೇಯಿಸಿ ಮುಗಿಸ್ಕೊಂಡ್ವಿ. ಒಂದು 10:30 ಏನೋ ಆಯಿತು. ಅಷ್ಟೊತ್ತಿನವರೆಗೆ ಬೇಯಿಸ್ಕೊಂಡ್ವಿ. ಸ್ವಲ್ಪ ತೆಳುವಾಗ್ಬಿಟ್ಟಿತ್ತು, ಕಜ್ಜಾಯ ಚೆನ್ನಾಗಿ ಬರಲ್ವೇನೋ ಅಂತ ಅಂದ್ಕೊಂಡ್ಬಿಟ್ಟೆ ನಾನು. ಆಮೇಲೆ ಸದ್ಯ ಏನೂ ಆಗಲಿಲ್ಲ, ದೇವ್ರ ದಯೆಯಿಂದ ಚೆನ್ನಾಗಿ ಬಂತು. ಒಂದೊಂದ್ಸಲಿ ಹೆಂಗಾಗ್ಬಿಡುತ್ತೆ ಅಂದರೆ ಸರಿಗೆ ಬರಲಿಲ್ಲ ಅಂದರೆ ನಾವೇನೋ ತಪ್ಪು ಮಾಡಿದ್ದೀವಿ ಆ ಥರ ಭಯ ಆಗಿಬಿಡುತ್ತೆ ನನಗೆ ಒಂದೊಂದ್ಸರಿ. ಸೊ ಹಂಗೇನಾಗಲಿಲ್ಲ, ತೆಳುವಾಗ್ಬಿಟ್ಟಿತ್ತು ಸ್ವಲ್ಪ. ನಾನು ಇದಾಗತ್ತೇನೋ ಅಂದ್ಕೊಂಡೆ, ಆದರೆ ಸದ್ಯ ಏನಾಗಲಿಲ್ಲ, ನೀಟಾಗಿ ಬಂತು. ಕಜ್ಜಾಯ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದರಿಂದ ಅಂದರೆ ಅಮ್ಮ ಹೇಳ್ಕೊಟ್ರು, ಆದ್ರೂ ಸುಮಾರು ಸಲ ನೋಡಿದ್ದೀನಿ ಕಜ್ಜಾಯ ಪಾಕ ಮಾಡೋದೆಲ್ಲ, ಆದರೂ ಕೂಡ ಸ್ವಲ್ಪ ಭಯ ಇರುತ್ತಲ್ವ. ನಾವೇ ಸ್ವತಃ ಮಾಡ್ತಾಯಿದ್ದೀವಿ ಅಂತನ್ನುವಾಗ ಭಯ ಇರುತ್ತೆ. ಅಮ್ಮ ನೋಡ್ಕೊತಿದ್ರು, ಆದರೂ ಅವ್ರಿಗೆ ಸ್ವಲ್ಪ ನಾನು ಜಡ್ದಿದ್ದು ನಾನಾಗಿದ್ದರಿಂದ ಸ್ವಲ್ಪ ಭಯ ಇತ್ತು. ಆದರೆ ನೀಟಾಗಿ ಬಂತು ಕಜ್ಜಾಯ ಅಂತೂ. ತುಂಬಾ ಟೇಸ್ಟಿಯಾಗೂ ಕೂಡ ಬಂದಿತ್ತು. ಎಲ್ಲರೂ ಚೆನ್ನಾಗಿದೆ ಈ ಸರಿ ಕಜ್ಜಾಯ ಅಂತ ಹೇಳ್ತಾಯಿದ್ರು. ಸೊ ಕಜ್ಜಾಯ ಎಲ್ಲ ಬೇಯಿಸಿ ಮುಗಿಸ್ಬಿಟ್ಟು ಒಂದು 10:30 ತನಕ ಬೇಯಿಸೆಲ್ಲ ಮುಗಿಸ್ಬಿಟ್ಟು ಸರಿ ಇವಾಗ ಮಲ್ಕೊಂಬಿಡೋಣ, ಬೆಳಗ್ಗೆ ಬೇಗ ಎದ್ದು ರೆಡಿ ಮಾಡ್ಕೊಳಕ್ಕಾಗತ್ತೆ. ಅಂದರೆ ಇದು ತರಕಾರಿ ಎಲ್ಲ ಕಟ್ ಮಾಡೋದಿತ್ತಲ್ಲ, ಅದಕ್ಕೆ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ, ಇವಾಗ ಬೇಡ, ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು, ನಿದ್ದೆ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಮಲ್ಕೊಂಬಿಡೋಣ, ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 10:30 ತನಕ ಕಜ್ಜಾಯ ಎಲ್ಲ ಬೇಯಿಸಿ ಮುಗಿಸಿ ಎಲ್ಲದನ್ನು ಕೂಡ ಎತ್ತಿಟ್ಬಿಟ್ಟು ಮಲ್ಕೊಂಡ್ವಿ. ಸ್ವಲ್ಪ ಪಾಕ ಉಳಿಸ್ಕೊಂಡ್ವಿ, ಎಲ್ಲ ಕಜ್ಜಾಯನೂ ಬೇಯಿಸಲಿಲ್ಲ, ಸ್ವಲ್ಪ ಪಾಕನ ಉಳಿಸ್ಕೊಂಡ್ಬಿಟ್ಟು ಕಜ್ಜಾಯ ಬೇಯಿಸಿ ಎತ್ತಿಟ್ಬಿಟ್ಟು ಮಲ್ಕೊಂಡ್ವಿ. ಇನ್ನು ಬೆಳಗ್ಗೆ ಒಂದು 5:30ಗೆಲ್ಲ ಎದ್ದೆ ನಾನು. ಎದ್ದು ಸ್ನಾನ ಮಾಡಿಕೊಂಡು ಸ್ಟವ್ ಎಲ್ಲ ಪೂಜೆ ಮಾಡಿಕೊಂಡು ಅಡುಗೆಗೆ ಸ್ಟಾರ್ಟ್ ಮಾಡಿದೆ. ಸ್ಟವ್ ಪೂಜೆ ಮಾಡಿ ಅಗ್ನಿದೇವಂಗೆ ನಮಸ್ಕಾರ ಹೇಳಿ ಅಡುಗೆಗೆ ಸ್ಟಾರ್ಟ್ ಮಾಡಿದೆ. ಅಮ್ಮ ಮತ್ತು ರೇಖಾ ಇಬ್ಬರು ಎಲ್ಪ್ ಮಾಡಿದ್ರು. ಶೋಭನೂ ಸ್ವಲ್ಪ ಅವಳು ಹೊರಗಡೆ ಕೆಲಸ ಅಂದರೆ ಮನೆ ಒರೆಸೋದು ಅದೆಲ್ಲ ಶೋಭ ಮಾಡಿಕೊಂಡ್ಳು. ಅಮ್ಮ ಮತ್ತು ರೇಖಾ ಇಬ್ಬರೂ ತರಕಾರಿ ಕಟ್ ಮಾಡಿಕೊಡೋದು ಮತ್ತು ಮಸಾಲೆ ರುಬ್ಕೊಡೋದೆಲ್ಲ ಮಾಡಿದ್ರು. ಸೊ ನಾನು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಫಸ್ಟು ಸ್ಟವ್ವಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಅಡುಗೆ ಮಾಡಿಕೊಂಡೆ. ಒಂದು 10:30ಗೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಏನೇನು ಅಡುಗೆ ಎಲ್ಲ ಮಾಡಿದ್ದೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ.
ಹಬ್ಬದ ಅಡುಗೆಗಳು ಅಥವಾ ಹಬ್ಬದ ಕೆಲಸ ಅಂತಂದಾಗ ಎಲ್ಲರೂ ಕೈ ಜೋಡಿಸ್ದಾಗ್ಲೇ ಬೇಗ ಬೇಗ ಆಗೋದು. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತ ವಹಿಸ್ಕೊಂಡು ಅವ್ರವ್ರು ಆ ಕೆಲಸ ಮಾಡ್ಕೊತಾ ಇದ್ದರೆ ಬೇಗ ಆಗೋಗ್ಬಿಡುತ್ತೆ. ಸೊ ನಾನು, ರೇಖಾ, ಅಮ್ಮ, ಶೋಭಾ ಎಲ್ಲರೂ ಕೂಡ ಒಬ್ಬೊಬ್ಬರು ಮಾತಾಡಿಕೊಂಡು ನೀನು ಈ ಕೆಲಸ ಮಾಡು, ನಾನು ಈ ಕೆಲಸ ಮಾಡ್ತೀನಿ ಅಂತ ಹೇಳಿ ಬೇಗ ಬೇಗ ಮಾಡ್ಕೊಂಡ್ವಿ. ಸೊ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ಫಸ್ಟಿಗೆ ಇಲ್ಲಿ ಕೋಸು ಮತ್ತು ಕಡಲೆಬೇಳೆ ಹಾಕಿ ಕೋಸು ಪಲ್ಯನ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟು, ಬೀನ್ಸು ಮತ್ತು ಹೆಸ್ರು ಕಾಳನ್ನ ಹಾಕಿ ಬೀನ್ಸ್ ಪಲ್ಯ ಮಾಡ್ಕೊಂಡಿದ್ದೀವಿ. ಎಲ್ಲ ಮಿಕ್ಸ್ ತರಕಾರಿ ಮತ್ತು ಅವರೆಕಾಳನ್ನ ಹಾಕಿ ಕೂಟ್ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ರೈಸು ಮತ್ತು ಹೆಸ್ರು ಬೇಳೆಗೆ ಎಲ್ಲ ಮಸಾಲೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಎಲ್ಲ ಹಾಕಿ ಹೆಸ್ರು ಬೇಳೆನ ಮಿಕ್ಸ್ ಮಾಡ್ಕೊಬೇಕಷ್ಟೇ, ನೆನೆ ಹಾಕಿ ಇಟ್ಕೊಂಡಿರೋದು. ಹಾಗೆ ಇದು ಸಾಂಬಾರು. ತರಕಾರಿ ಏನೂ ಹಾಕಲಿಲ್ಲ, ಬೇಳೆ ಮತ್ತು ಹೀರೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ. ಇದು ಪಾಯಸ ಒಂದು ಕುದೀತಾ ಇದೆ ಇವಾಗ, ಅದಕ್ಕೆ ಒಗ್ಗರಣೆ ಒಂದು ಹಾಕಬೇಕು. ಸೊ ಪಾಯಸಕ್ಕೆ ಒಗ್ಗರಣೆ ಹಾಕಬೇಕು ಅಂದಿದ ತಕ್ಷಣ ಅಮ್ಮ ಶಾಕ್ ಆಗಿಬಿಟ್ಟಿದ್ರು, ಒಗ್ಗರಣೆ ಹಾಕಬೇಕಾ ಅಂತ ಹೇಳಿ. ಸೊ ಆಮೇಲೆ ಇಲ್ಲ, ಇದು ದ್ರಾಕ್ಷಿ ಗೋಡಂಬಿನ ಹಾಕೋದನ್ನೇ ಒಗ್ಗರಣೆ ಅಂತ ಹೇಳೋದು ಅಂತ ಹೇಳಿದೆ. ಆಮೇಲೆ ರೇಖಾ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡಿಸಿದ್ಲು. ನಾನು ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಂತರ ಅಮ್ಮ ಪೂಜೆ ಮಾಡಲ್ಲ ಅಂತ ಹೇಳಿ ಹೇಳ್ತಾಯಿದ್ರು, ಅಂದರೆ ಅಮ್ಮಂಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅಮ್ಮನೇ ಮಾಡಿದರೆ ಬೆಟರ್, ಯಾಕಂದರೆ ನಾವು ಮದುವೆ ಆಗಿ ಹೋದ್ಮೇಲೆ ನಾವು ಅಪ್ಪನ ಮನೆಗೆ ಸಲ್ಲಲ್ಲ ಅಂತ ಹೇಳಿ ಹೇಳ್ತಾರೆ ಕೆಲವರು. ಅದಕ್ಕೆ ಯಾಕೆ ಸುಮ್ಮನೆ ಇಷ್ಟೆಲ್ಲ ಮಾಡಿ ನಾವು ಬೇರೆ ಎಲ್ಲ ಹೆಲ್ಪ್ ಮಾಡ್ಬೋದು, ಬಟ್ ಪೂಜೆ ಒಂದು ಅಮ್ಮನೇ ಮಾಡಲಿ ಅಂತ ಹೇಳ್ಬಿಟ್ಟು ಅಮ್ಮನ್ನೇ ರೆಡಿ ಮಾಡಿಸಿದ್ವಿ. ಹಂಗೂ ಅಮ್ಮ ಆಗಲ್ಲ, ನಾನು ಮಾಡಲ್ಲ ಅಂತ ಹೇಳಿ ಹೇಳ್ತಾಯಿದ್ರು. ಇಲ್ಲ, ಈ ಸರಿ ನೀವೇ 2-3 ಸರಿಯಿಂದ ಹಂಗೆ ಆಗ್ತಾಯಿದೆ ಅಮ್ಮಂಗೆ, ಪ್ರತಿ ವರ್ಷ ಕೂಡ ಆಗಲ್ಲ ಅಂತಲೇ ಆಗ್ತಾಯಿದೆ. ಅದಕ್ಕೆ ಈ ಸರ ಇಲ್ಲ, ನಾವು ಹೆಲ್ಪ್ ಮಾಡ್ತೀವಿ, ನಾವು ಪಕ್ಕದಲ್ಲಿ ನಿಂತಿರ್ತೀವಿ, ನೀವು ಹೆದರ್ಕೊಂಬೇಡಿ, ನೀವೇ ಪೂಜೆ ಮಾಡಿ ಅಂತ ಹೇಳಿಬಿಟ್ಟು ಅಮ್ಮನ ಕೈಯಲ್ಲೇ ಪೂಜೆ ಮಾಡಿಸಿದ್ವಿ. ಪಾಪ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಮ್ಮಂಗೆ, ಆದರೂ ಕಷ್ಟಪಟ್ಕೊಂಡು ಕೈಯೆಲ್ಲ ಊರ್ಕೊಂಡು ಪೂಜೆನ ಮಾಡಿ ಮುಗಿಸಿದ್ರು ಹೆಂಗೋ. ಯಾಕಂದರೆ ಅವ್ರ ಮನೆ ದೇವರಿಗೆ ಅವ್ರು ಮಾಡಿದ್ರೇ ಸಲ್ಲೋದು, ನಾವು ಮಾಡಿದ್ರೆಲ್ಲ ಸಲ್ಲೋದಿಲ್ಲ. ಹಂಗಾಗಿ ಅಮ್ಮನ ಕೈಯಲ್ಲಿ ಪೂಜೆನ ಮಾಡಿಸಿ ಮುಗಿಸಿದ್ವಿ.
ಪೂಜೆ ಎಲ್ಲ ಮುಗೀತು. ಸೊ ಮುತ್ತೈದೆಯರ ಪೂಜೆಗೆ ಬಂದಿರ್ತಾರಲ್ವ ಅವರಿಗೆ ನಾವು ಮನೆಯಲ್ಲೇ ಊಟ ಹಾಕ್ತೀವಿ. ಸೊ ಅವರಿಗೆ ಊಟ ಹಾಕಿ ಅವ್ರದ್ದು ತಾಂಬೂಲ ಎಲ್ಲನೂ ಕೊಟ್ಟು ಕಳಿಸ್ಬಿಟ್ಟು ಆನಂತರ ನಾವು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಏ ಸೀಮೋದು ಏನು ಮಾಡ್ತಿದ್ಯಾ? ದೇವ್ರ ಮನೇಲಿ ಕುತ್ಕೊಂಡು ರೀಲ್ಸ್ ಮಾಡಿಸ್ಕೊಂತಿದ್ಯಾ? ಸಿಹಿ ಜೊತೆ ಸ್ವಲ್ಪ ಆಟ ಆಡಿದ್ದೆಲ್ಲ ಆಯಿತು. ಅಂದರೆ ಅವಳಿಗೆ ಒಂದಷ್ಟು ಫೋಟೋಸ್ ತೆಗೆಯೋದು, ಅವಳ ಜೊತೆ ಆಟ ಆಡೋದು, ರೀಲ್ಸ್ ಮಾಡೋದು ಅದೊಂದಷ್ಟೊತ್ತು ಆಯಿತು. ಅದೆಲ್ಲ ಆಗಿದ್ಮೇಲೆ ಅವರೇ ಊಟ ಮಾಡ್ತಾ ಇದ್ದೀರಾ? ಏನು ತಿಂತಾ ಇದ್ದೀರಾ? ಅದೇನದು ನೇತಾಡ್ತಿರೋದು? ಸೇ ಪಾಪು ಬೆಳಕು ಬರುತ್ತೆ. ಊಟ ಮಾಡ್ತಾಳು ದಡಮ್ಮ. ಊಟ ಮಾಡೋಣ ನಾವು. ಹಾಯ್ ಫ್ರೆಂಡ್ಸ್. ಪಪ್ಪಿ ಕೊಡು. ಹಾಂ ಎಲ್ಲ ಆಯಿತು. ಇವಾಗ ಊಟ ಮಾಡ್ತಾ ಇದ್ದೀವಿ ಗೈಸ್. ನಾವೆಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನಂತರ ರೇಖಾ ಅವರ ಸ್ಟಾಫ್ಸಿಗೆಲ್ಲ ಊಟ ತೊಗೊಂಬರ್ತೀನಿ ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ಬಾಕ್ಸಿಗೆಲ್ಲ ಹಾಕ್ಕೊಳ್ತಾ ಇದ್ಲು. ಸೊ ನಾನು ಕೂಡ ಹೆಲ್ಪ್ ಮಾಡಿದೆ. ಅನ್ನ, ಸಾಂಬಾರು, ಪಾಯಸ, ಪಲ್ಯ, ಹೆಸರುಬೇಳೆ, ಕಜ್ಜಾಯ ಎಲ್ಲದನ್ನು ಕೂಡ ಪ್ಯಾಕ್ ಮಾಡಿ ಕೊಟ್ಟೆ. ಅವಳಿಗೆ 12 ಗಂಟೆ ಡ್ಯೂಟಿ ಇತ್ತು. ಬಟ್ 2 ಅವರ್ ಪರ್ಮಿಷನ್ ತೊಗೊಂಡಿದ್ಲು. 2 ಗಂಟೆಗೆ ಅವಳು ಡ್ಯೂಟಿ ಹೋಗಬೇಕಾಗಿತ್ತು. ಸೊ 1:15ಗೆಲ್ಲ ಅವಳು ಮನೆಯಿಂದ ಹೊರಟ್ಲು. 2 ಗಂಟೆಗೆ ರೀಚ್ ಆಗ್ಬೋದು ಅಂತೇಳಿ. ಸೊ ಊಟ ಟೈಮು ಆಗಿರೋದ್ರಿಂದ ಊಟ ತೊಗೊಂಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳ ಫ್ರೆಂಡ್ಸ್ ಎಲ್ಲರೂ ಕೂಡ ಊಟ ಮಾಡಿ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಊಟ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ರೇಖನ್ ಫ್ರೆಂಡ್ಸ್ ಎಲ್ಲರೂ ಯಾರೆಲ್ಲ ಊಟ ಮಾಡಿದ್ರಿ ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡಬೇಕು ಇವಾಗ ನೀವು. ಸೊ ನಾನು ಕೂಡ ಹೊರಟೆ, ಯಾಕಂದರೆ ನಮ್ಮೂರಲ್ಲಿ ಕೂಡ ಹಬ್ಬ ಇರೋದ್ರಿಂದ ಹಸ್ಬೆಂಡ್ ಮನೆಯಲ್ಲಿ. ಸೊ ನಾನು ಕೂಡ 3 ಗಂಟೆಗೆ ವಾಪಸ್ ಹೊರಟೆ. ಚಿಕ್ಕಪ್ಪ ಮನೆಗೆ ಹೋಗಬೇಕಿತ್ತು. ಅಲ್ಲೋಗಿ ಕುಂಕುಮ ತೊಗೊಂಡು ಅಲ್ಲಿಂದ ಹೊರಟೆ. ಇದು ನಮ್ಮೂರಿನ ದೇವಸ್ಥಾನ. ಅಲ್ಲಿ ನಾನು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುವಾಗ ಮಾಡ್ಕೊಂಡಿದ್ದಂಥ ವಿಡಿಯೋ. ಸೊ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಬಸ್ಸು ಟೈಮ್ ಆಗುತ್ತೆ ಬರೋದು ಅಂತೇಳಿ ಚಿಕ್ಕಪ್ಪನೇ ನನ್ನನ್ನು ಅಲ್ಲಿ ಒಂದು ಮೇನ್ ರೋಡ್ ಇದೆ ಅಲ್ಲಿ ತನಕ ಡ್ರಾಪ್ ಮಾಡಿದ್ರು, ಬಸ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ನಾನು ಅಲ್ಲಿಂದ KSRTC ಬಸ್ ಹತ್ಕೊಂಡು ತಲಕಾಡಿಗೆ ಹೋದೆ. ಸೊ ಅಲ್ಲಿ ಇವತ್ತು ಜಾತ್ರೆ ಇದ್ದಿದ್ದರಿಂದ ನಾವು ಮುಡುಕ್ತರಕ್ಕೆ ಕೂಡ ಹೋಗಿದ್ವಿ. ಸೊ ಅಲ್ಲಿ ಏನಾಯಿತು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಅಲ್ಲಿದು ವೀಡಿಯೋನೆಲ್ಲ. ಸೊ ಇದಿಷ್ಟು ನನ್ನ ಇವತ್ತಿನ ಈ ವಿಡಿಯೋ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.